ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೇಸಿಗೆಯಲ್ಲಿ ಶಾಖದ ಹೊಡೆತ ಮತ್ತು ನಿರ್ಜಲೀಕರಣ ಸಾಮಾನ್ಯ. ಈ ಸಮಸ್ಯೆಗಳಿಂದ ದೇಹವನ್ನು ರಕ್ಷಿಸಿಕೊಳ್ಳಲು ಬಹುತೇಕರು ಹೆಚ್ಚಿನ ನೀರಿನಂಶವಿರುವ ಹಣ್ಣುಗಳನ್ನು ಸೇವನೆ ಮಾಡ್ತಾರೆ. ಇದರ ಜೊತೆಗೆ ಈ ಬೇಸಿಗೆಯಲ್ಲಿ ಪ್ರತಿನಿತ್ಯ ಸೊಂಪು ನೀರು ಕುಡಿಯಬಹುದು. ಇದು ಬಿಸಿಲಿನ ಶಾಖದಿಂದ ನಿಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲದೆ ದೇಹವನ್ನು ತಂಪಾಗಿರಿಸುತ್ತದೆ. ಅದೇ ಹಿನ್ನೆಲೆ ಸೊಂಪು ನೀರಿನ ಸೇವನೆಯ ಪ್ರಯೋಜನಗಳ ಬಗ್ಗೆಯೇ ಹೇಳ್ತೀವಿ ನೋಡಿ. ಬೇಸಿಗೆ ಆರಂಭವಾಗಿದೆ. ಈ ಋತುವಿನಲ್ಲಿ ವಿಪರೀತ ಶಾಖ ಇರುವ ಕಾರಣ ನಿರ್ಜಲೀಕರಣ, ಆಯಾಸ, ದಣಿವು, ದೇಹ ಉರಿ, ಶಾಖದ ಹೊಡೆತ, ಜೀರ್ಣಕಾರಿ ಸಮಸ್ಯೆ ಸೇರಿದ ಹಾಗೆ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ತುಸು ಹೆಚ್ಚೇ ಕಾಳಜಿ ವಹಿಸಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ದೇಹವನ್ನ ತಂಪಾಗಿ ಇಡುವುದಕ್ಕೆ ನಿರ್ಜಲೀಕರಣ ಸಮಸ್ಯೆಯನ್ನ ಹೋಗಲಾಡಿಸಲು ಜನ ಎಳನೀರು, ನೀರು, ಕಲ್ಲಂಗಡಿ ಇನ್ನಿತರ ತಂಪಾದ ಕಾಲೋಚಿತ ಹಣ್ಣುಗಳನ್ನ ಸೇವನೆ ಮಾಡ್ತಾರೆ. ಇದರ ಜೊತೆಗೆ ಈ ಸುಡು ಬೇಸಿಗೆಯಲ್ಲಿ ಸೋಂಪು ನೀರನ್ನ ಕುಡಿಯಬಹುದು. ಇದು ದೇಹವನ್ನ ತಂಪಾಗಿಸೋದ್ರ ಜೊತೆಗೆ ಇನ್ನೂ ಹಲವು ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ. ಅವು ಯಾವುವು ಅನ್ನೋ ಮಾಹಿತಿ ಇಲ್ಲಿದೆ. ಬೇಸಿಗೆಯಲ್ಲಿ ಸೋಂಪು ನೀರು ಯಾಕೆ ಕುಡಿಬೇಕು? ಆಯುರ್ವೇದದ ಪ್ರಕಾರ ಬೇಸಿಗೆಯಲ್ಲಿ ದೇಹದಲ್ಲಿ ಪಿತ್ತ ದೋಷ ಹೆಚ್ಚಾಗುತ್ತೆ. ಇದು ಶಾಖ, ಉರಿಯೂತ, ಆಮ್ಲೀಯತೆಗೆ ಕಾರಣವಾಗಿದೆ. ಸೋಂಪು ತಂಪಾಗಿಸುವ ಗುಣವನ್ನ ಹೊಂದಿದ್ದು ಇದು ಪಿತ್ತವನ್ನ ಸಮತೋಲನಗೊಳಿಸುತ್ತೆ. ಹಾಗಾಗಿ ಸುಡು ಬೇಸಿಗೆಯಲ್ಲಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೋಂಪು ನೀರನ್ನ ಕುಡಿಯೋದ್ರಿಂದ ದೇಹದ ಉಷ್ಣತೆ ಸಮತೋಲನದಲ್ಲಿ ಇರುತ್ತೆ. ಶಾಖದ ಹೊಡೆತದ ಅಪಾಯವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಎಂತಹದ್ದೇ ಉರಿ ಬಿಸಿಲಿನಲ್ಲೂ ದೇಹ ತಂಪಾಗಿರುತ್ತೆ. ಸೋಂಪು ನೀರಿನ ಪ್ರಯೋಜನಗಳೇನು? ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತೆ. ಬೇಸಿಗೆಯಲ್ಲಿ ಆಮ್ಲೀಯತೆ, ಅನಿಲ, ಮಲಬದ್ಧತೆ, ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಸೋಂಪು ನೀರು ಈ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ಫೈಬರ್ ಉತ್ಕರ್ಷಣ ನಿರೋಧಕಗಳಿದ್ದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮತ್ತು ಹೊಟ್ಟೆಯನ್ನ ಹಗುರವಾಗಿಸುತ್ತೆ, ದೇಹವನ್ನ ತಂಪಾಗಿಸುತ್ತೆ. ಸೋಂಪು ನೈಸರ್ಗಿಕ ತಂಪಾಗಿಸುವ ಗುಣಗಳನ್ನು ಹೊಂದಿದ್ದು ಇದರ ನೀರನ್ನು ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತೆ. ಇದು ಶಾಖದ ಹೊಡೆತದಿಂದ ದೇಹವನ್ನ ರಕ್ಷಿಸುತ್ತೆ. ಹಾಗಾಗಿ ಸುಡು ಬೇಸಿಗೆಯಲ್ಲಿ ಹೊರಗೆ ಹೋಗುವ ಮೊದಲು ಸೋಂಪು ನೀರನ್ನ ಕುಡಿಯಿರಿ. ಜಲ ಸಂಚಯನ ಒದಗಿಸುತ್ತೆ. ನೀರಿಗೆ ಸ್ವಲ್ಪ ಸೋಂಪು ಬೀಜಗಳನ್ನ ಸೇರಿಸುವುದರಿಂದ ಅದರ ರುಚಿ ಹೆಚ್ಚಾಗುತ್ತೆ. ಅಲ್ಲದೆ ಸೋಂಪು ನೀರು ಜಲ ಸಂಚಯನವನ್ನ ಉತ್ತೇಜಿಸುತ್ತೆ. ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು, ಜೀವಕೋಶಗಳ ಕಾರ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ದೇಹವನ್ನ ಡಿಟಾಕ್ಸ್ ಮಾಡುತ್ತೆ. ಸೋಂಪು ನೀರು ದೇಹದಿಂದ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಇದು ಯಕೃತ್ ಮತ್ತು ಮೂತ್ರಪಿಂಡಗಳನ್ನ ಶುದ್ಧೀಕರಿಸುತ್ತೆ. ಇದರಿಂದಾಗಿ ಸ್ಪಷ್ಟ ಮತ್ತು ಹೊಳೆಯುವ ಚರ್ಮವನ್ನ ನೀವು ಪಡೆಯುವಿರಿ. ತೂಕ ಇಳಿಕೆಗೂ ಪ್ರಯೋಜನಕಾರಿ. ನೀವು ಬೇಗನೆ ತೂಕ ಇಳಿಸಿಕೊಳ್ಳಲು ಬಯಸಿದ್ರೆ ಬೇಸಿಗೆಯಲ್ಲಿ ನೀವು ಖಂಡಿತವಾಗಿಯೂ ಸೋಂಪು ನೀರನ್ನ ಕುಡಿಬೇಕು. ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನ ವೇಗಗೊಳಿಸುತ್ತೆ, ನಿಮ್ಮ ಹಸಿವನ್ನ ನಿಯಂತ್ರಿಸುತ್ತೆ. ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿ. ಸೋಂಪು ವಿಟಮಿನ್ ಸಿ, ಉತ್ಕರ್ಷಣ ನಿರೋಧಕಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತೆ. ಚರ್ಮದ ಹೊಳಪನ್ನ ಹೆಚ್ಚಿಸುತ್ತೆ, ಕೂದಲನ್ನ ಬೇರುಗಳಿಂದ ಬಲಪಡಿಸುತ್ತೆ. ಸೋಂಪು ನೀರನ್ನ ಹೇಗೆ ತಯಾರಿಸೋದು? ರಾತ್ರಿ ಇಡೀ 1 ಲೋಟ ನೀರಿನಲ್ಲಿ 1 ಟೀ ಚಮಚ ಸೋಂಪು ಬೀಜಗಳನ್ನ ನೆನೆಸಿಡಿ. ಬೆಳಗ್ಗೆ ನೀರನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಬೇಕಾದ್ರೆ ನೀವು ಅದನ್ನ ಬಿಸಿ ಮಾಡಬಹುದು. ನೀವು ಅದಕ್ಕೆ ಸ್ವಲ್ಪ ಜೇನುತುಪ್ಪ, ನಿಂಬೆ ಹಣ್ಣನ್ನು ಕೂಡ ಸೇರಿಸಬಹುದು. ಇದಲ್ಲದೆ ಸೋಂಪು ಕಾಳು ಮತ್ತು ಕಲ್ಲು ಸಕ್ಕರೆಯನ್ನ ಪುಡಿ ಮಾಡಿ ಇಟ್ಟುಕೊಂಡು ತಣ್ಣೀರಿನಲ್ಲಿ ಬೆರೆಸಿ ಸ್ವಲ್ಪ ನಿಂಬೆ ರಸ ಸೇರಿಸಿ ಕುಡಿಯಬಹುದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.